ಹಾಯ್ ಗೈಸ್, ವೆಲ್ಕಮ್ ಟು ಸುಮಗಿರಿ ಜಾಬ್ಸ್. ಸೊ ಕರ್ನಾಟಕ ಸರ್ಕಾರದಿಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ಆದಷ್ಟು ಬೇಗ ವಿಡಿಯೋನ ಮಾಡ್ತೀನಿ. ಸೊ ನೀವು ಹಿಂದಿನ ವಿಡಿಯೋಸ್ ಅಲ್ಲಿ ಕೂಡ ನೋಡಬಹುದು. ಓಕೆ, ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ದಾವಣಗೆರೆ ಜಿಲ್ಲೆ. ಸೊ ಇಲ್ಲಿಂದ ಬಂದಂತಹ ಒಂದು ನೋಟಿಫಿಕೇಶನ್ ಇದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ 50% ನೇರ ನೇಮಕಾತಿ ಮತ್ತೆ 50% ನೇರ ಪಾವತಿಯ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಡೀಟೇಲ್ ಅನ್ನ ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಇಲ್ಲಿ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭ ಮಾರ್ಚ್ 11ರಂದು ಆಗಿದೆ. ಓಕೆ, ಸೊ ಏಪ್ರಿಲ್ 10ರ ತನಕ ಅರ್ಜಿ ಸಲ್ಲಿಸಲಿಕ್ಕೆ ಇರುತ್ತೆ. ಸೊ ಏನೆಲ್ಲ ಅರ್ಹತೆ ಇರಬೇಕು ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಮತ್ತೆ ಅರ್ಜಿ ನಮೂನೆ ಪಡೆಯುವ ಹಾಗೂ ಅರ್ಜಿ ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸುವ ವಿಳಾಸ ನೋಡ್ಕೊಳ್ಳಿ. ಯಾವುದೇ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕುವಂತದ್ದಲ್ಲ ಇದು. ಸೊ ಹರಿಹರ ನಗರ ಸಭೆ ಕಚೇರಿಯಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನ ಕಳಿಸ್ಬೇಕು. ಓಕೆ, ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಹುದ್ದೆಯ ಹೆಸರು ಹಾಗೂ ವೇತನ ಶ್ರೇಣಿ ಅಂತ. ಸೊ ಪೌರ ಕಾರ್ಮಿಕರು, ಇದು ರಿಕ್ರೂಟ್ಮೆಂಟ್ ಆಗಿರೋದು ಪೌರ ಕಾರ್ಮಿಕರು ಬೇಕು ಅಂತ. ಓಕೆ, ಸೊ ನೇರ ನೇಮಕಾತಿಗೆ ಪರಿಗಣಿಸಬೇಕಾದ ಹುದ್ದೆಗಳ ಸಂಖ್ಯೆ ಅಂತ ನೋಡಿದ್ರೆ 4. ಸೊ ಇಲ್ಲಿ ಎಲ್ಲಿ ಕೆಲಸ ಮಾಡೋದು ಅಂತಂದ್ರೆ ಹರಿಹರ ನಗರ ಸಭೆಯಲ್ಲಿ ದಾವಣಗೆರೆಯಲ್ಲಿ ಮಾಡುವಂತ ಕೆಲಸ. ಓಕೆ, ಸೊ ಅರ್ಜಿ ಸಲ್ಲಿಸಲು ಏನೆಲ್ಲ ಅರ್ಹತೆ ಇರಬೇಕು ಅಂತ ಹೇಳಿದ್ರೆ ವಿದ್ಯಾರ್ಹತೆ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟೇ ಡಿಗ್ರಿ ಆಗಿದ್ರು ಕೂಡ ಸೊ ಅದೆಲ್ಲ ಅಲ್ಲ, SSLC PUCನೂ ಅಲ್ಲ. ಓಕೆ, ಸೊ ಇಲ್ಲಿ ಏನ್ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಕನ್ನಡ ಮಾತನಾಡಲು ಗೊತ್ತಿರಬೇಕು, ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವ ಹಾಗೂ ಈ ನಿಯಮ ಜಾರಿಗೆ ಬಂದ ದಿನಾಂಕದಲ್ಲಿಯೂ ಸದರಿ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರ್ಹ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರೆ. ಓಕೆ, ಸೊ ಆಲ್ರೆಡಿ ಪೌರ ಕಾರ್ಮಿಕರು ಯಾರೆಲ್ಲ ಇರ್ತಾರೆ ಸೊ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಯಾಲರಿನ ನೋಡ್ಕೊಳ್ಳಿ. 22,000ದಿಂದ 46,675 ಇದೆ. ಓಕೆ, ಸೊ ಒಳ್ಳೆ ಸ್ಯಾಲರಿನೇ ಇದೆ. ಇವಾಗ ಆಲ್ರೆಡಿ ಪೌರ ಕಾರ್ಮಿಕರಾಗಿ ಯಾರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರವರ್ಗ 2A ಒಂದು ಹುದ್ದೆ ಇದೆ, ಪರಿಶಿಷ್ಟ ಜಾತಿ ಪ್ರವರ್ಗ A ಒಂದು ಹುದ್ದೆ ಇದೆ. ಓಕೆ, ನೆಕ್ಸ್ಟ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಹುದ್ದೆ ಇದೆ. ಸೊ ಒಟ್ಟು 4 ಹುದ್ದೆಗಳು ಇದೆ. ಓಕೆ, ಸೊ ನೆಕ್ಸ್ಟ್ ಅಂದ್ರೆ ಏನೆಲ್ಲ ಅರ್ಹತೆ ಇರಬೇಕು ಅಂತ ಹೇಳಿದ್ರೆ ಯಾರಿಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾರಲ್ವಾ ಸೊ ಯಾರಿಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಸೊ ಇವಾಗ ಒಂದು ಪೋಸ್ಟಿಗೆ ಒಬ್ರು ಆಯ್ಕೆ ಆಗ್ಬಿಟ್ರೆ ಅಂತ ಹೇಳಿದ್ರೆ ಈ ಒಂದು ಹುದ್ದೆಯ ಸಂಖ್ಯೆ ಇದೆ ಅಲ್ವಾ. ಸೊ ಅಂದ್ರೆ ಕಾಸ್ಟ್ ವೈಸ್ ಒಂದೊಂದು ಹುದ್ದೆ ಅಂತ ಇದೆ. ಸೊ ಸಾಮಾನ್ಯ ಅಭ್ಯರ್ಥಿಲಿ 2 ಹುದ್ದೆ ಇದೆ. ಒಂದು ವೇಳೆ ಪ್ರವರ್ಗ ಪರಿಶಿಷ್ಟ ಜಾತಿ ಪ್ರವರ್ಗ ಗೆ 2 ಅಪ್ಲಿಕೇಶನ್ ಬಂದ್ರೆ ಸೊ ಒಂದು ಇದೆ ಅಲ್ವಾ, ಅದರಲ್ಲಿ ಅಂಗವಿಕಲರಿಗೆ ಒಂದಂತ ಇದೆ. ಸೊ ಒಂದ್ ನಿಮಿಷ, ಸೊ ಇಲ್ಲಿ ನೋಡಿ ಪ್ರವರ್ಗ 2A ಗ್ರಾಮೀಣಕ್ಕೆ ಒಂದಿದೆ ಅಲ್ವಾ. ಸೊ ಅದೇ ತರ ಅಪ್ಲಿಕೇಶನ್ 2-3 ಬಂದ್ರೆ ಸೊ ಅವರಿಗೆ ಬೇಕಾಗಿರೋದು ಒಂದಲ್ವಾ. ಸೊ ಅದೇ ತರ ಇವಾಗ ಯಾರಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿದ್ರೆ ಆಲ್ರೆಡಿ ಪೌರ ಕಾರ್ಮಿಕರಾಗಿ ಹೆಚ್ಚು ಯಾರು ಕಾರ್ಯನಿರ್ವಹಿಸಿರ್ತಾರಲ್ವಾ ಸೊ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ SSLC ಅಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡವರಿಗೆ ಅಥವಾ CET ಅಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡವರಿಗೆ ಜಾಬ್ ಸಿಗುತ್ತಲ್ವಾ, ಅದೇ ತರ ಇಲ್ಲಿ ಹೆಚ್ಚು ಎಕ್ಸ್ಪೀರಿಯನ್ಸ್ ಯಾರಿಗಿರುತ್ತೆ ಸೊ ಅವರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಅಂತ ಹೇಳಿ ಈ ಒಂದು ಷರತ್ತಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ ವಯೋಮಿತಿ ನೋಡ್ಕೊಳ್ಳೋದಾದ್ರೆ ವಯೋಮಿತಿ ಅನ್ನುವಂಥದ್ದು 55 ವರ್ಷ ಇದೆ. ಓಕೆ, ಸೊ ಒಂದು ಬಾರಿ ವರ್ಷಕ್ಕೆ ಹೆಚ್ಚಿಸಲಾಗುವುದು ಅಂತ. ಅರ್ಹತೆಗಳು ಅಂತ ಹೇಳಿದ್ರೆ ಭಾರತೀಯನಾಗಿರ್ಬೇಕು. ದಾಖಲಾತಿಗಳು ಏನೆಲ್ಲ ಕೊಡ್ಬೇಕು ಅಂತ ಹೇಳಿದ್ರೆ ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ ಅಂದ್ರೆ ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಆ ತರದೆಲ್ಲ ಯಾವುದನ್ನು ಕೊಡೋ ಹಾಗಿಲ್ಲ. ಅಂದ್ರೆ ಅವರು ಎಜುಕೇಶನ್ ಮಾಡ್ಲಿಲ್ಲ ಅಂದ್ರೂ ಕೂಡ ಅಪ್ಲೈ ಮಾಡಬಹುದಲ್ವಾ. ಸೊ ಇಲ್ಲಿ ಏನಂತ ಹೇಳಿದ್ರೆ ಡೇಟ್ ಆಫ್ ಬರ್ತ್ ಅನ್ನ ಚೆಕ್ ಮಾಡೋದಕ್ಕೆ ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿ ಅಥವಾ ಮತದಾರರ ಗುರುತಿನ ಚೀಟಿಯನ್ನು ಕೊಡ್ಬೇಕು. ಓಕೆ, ಸೊ SSLC ಮಾರ್ಕ್ಸ್ ಕಾರ್ಡ್ ಇನ್ ಕೇಸ್ ಇದ್ರೆ ಕೊಡ್ಬೋದು, ಬಟ್ ಇರ್ಬೇಕು ಅಂತ ಹೇಳಿ ಕಂಪಲ್ಸರಿ ಇಲ್ಲ. ಓಕೆ, ಅರ್ಜಿ ಸಲ್ಲಿಸುವ ವಿಧಾನ ಯಾವ ತರ ಅಂತ ಹೇಳಿದ್ರೆ ನೋಡಿ, ಏಪ್ರಿಲ್ 10ರ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ದಾವಣಗೆರೆ ಜಿಲ್ಲೆಯವರ ಹೆಸರಿಗೆ ಹರಿಹರ ಸಭೆಯ ಪೌರಾಯುಕ್ತರ ಮುಖಾಂತರ ದಿನಾಂಕ 10/4/2026 ಒಳಗೆ ಕಚೇರಿ ವೇಳೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅಪ್ಲಿಕೇಶನ್ ಅನ್ನ ಎಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಸೊ ಆಯಾ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇರಲ್ವಾ ಸೊ ಆಯಾ ಗ್ರಾಮ ಪಂಚಾಯತಿಯಲ್ಲಿ ತಗೋಬಹುದು ಅಥವಾ ಮತ್ತೆ
ನೋಡಿ, ಅರ್ಜಿ ನಮೂನೆಯನ್ನು ಆಯಾ ಆಯಾ ನಗರ ಸ್ಥಳೀಯ ಆ, ಸಂಸ್ಥೆಗಳ ಕಚೇರಿಯಿಂದ ಅರ್ಜಿ ನಮೂನೆಯನ್ನು ಆಯಾ ನಗರ ಸ್ಥಳೀಯ ಸಂಸ್ಥೆಗಳ ಕಚೇರಿಯಿಂದ ಪಡೆದು ಅರ್ಜಿಯನ್ನು ಕೋರಿರುವ ಎಲ್ಲಾ ದಾಖಲೆಗಳನ್ನು ದೃಢೀಕರಿಸಿ ಸಲ್ಲಿಸಬೇಕು ಅಂತ. ಸೊ ಅಟ್ಯಾಚ್ ಮಾಡಿ, ಮತ್ತೆ 3 ಫೋಟೋಸ್ ಅದ್ರೊಳಗಡೆ ಇರಬೇಕು. ಸೊ 3 ಫೋಟೋನು ಅದರಲ್ಲಿ ಹಾಕಿ ಆಮ್, ಈ ಒಂದು ವಿಳಾಸ ಇದೆಯಲ್ವಾ ಹರಿಹರ, ಸೊ ಆ ಒಂದು ಅಡ್ರೆಸ್ಗೆ ಕಳಿಸ್ಬೇಕು. ಓಕೆ. ನೋಡಿ, ಅಪ್ಲಿಕೇಶನ್ ಅನ್ನ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ತಿದ್ದೀರಾ, ಅರ್ಜಿಯೊಂದಿಗೆ ಲಗತ್ತಿತ ಅರ್ಜಿಯನ್ನು ಅಧ್ಯಕ್ಷರು, ಪೌರ ಕಾರ್ಮಿಕರ ನೇರ ನೇಮಕಾತಿ ವಿಶೇಷ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ರವರ ಹೆಸರಿಗೆ ಹರಿಹರ ನಗರ ಪೌರಾಯುಕ್ತರ ಮುಖಾಂತರ ಸೊ 10/4/2026 ಒಳಗೆ ಕಚೇರಿ ವೇಳೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಇದು ಅಪ್ಲಿಕೇಶನ್ ಕಳಿಸುವಂತಹ ಅಡ್ರೆಸ್. ಓಕೆ. ಸೊ ಅರ್ಜಿ ಸಲ್ಲಿಸುವ ವಿಧಾನದಲ್ಲಿ ನೀವು ನೋಡಬಹುದು, ಇಲ್ಲಿ ಅಧ್ಯಕ್ಷರು ಅಂತ ಇದೆಯಲ್ಲ, ಸೊ ಅಲ್ಲಿಂದ ಕಳಿಸ್ಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಅಧ್ಯಕ್ಷರು, ಪೌರ ಕಾರ್ಮಿಕರ ನೇರ ನೇಮಕಾತಿ ವಿಶೇಷ ಆಯ್ಕೆ ಪ್ರಾಧಿಕಾರ ಹಾಗೂ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ ರವರ ಹೆಸರಿನಲ್ಲಿ ಹರಿಹರ ನಗರಸಭೆ ಪೌರಾಯುಕ್ತರ ಮುಖಾಂತರ 10/4/2026 ಒಳಗಡೆ ಕಚೇರಿ ವೇಳೆಯಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಅಂತ. ಸೊ ಇದು ಅಪ್ಲಿಕೇಶನ್ ಹಾಕುವಂತ ಅಡ್ರೆಸ್. ಸೊ 10/4/2026 ಒಳಗಡೆ ಈ ಎಲ್ಲ ಅರ್ಹತೆಗಳು ಇದ್ರೆ ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ. ಹಾಗೆ ನಿಮ್ಮ ಸುತ್ತಲೂ ಯಾರಾದ್ರೂ ಈ ತರ ಕ್ವಾಲಿಫಿಕೇಶನ್ ಇರುವವರು ಇದ್ರೆ ಅವರಿಗೆ ಕೂಡ ಶೇರ್ ಮಾಡಿ. ಓಕೆ. ಸೊ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಬಂದ್ರು ಕೂಡ ನಾನು ಆದಷ್ಟು ಬೇಗ ವಿಡಿಯೋನ ಮಾಡ್ತೀನಿ.